ಅತಿ ವೈಭವದಿಂದ ಶ್ರೀ ಮಠದಲ್ಲಿ ನಡೆಯುತ್ತಿರುವ ಪ್ರತ್ಯೇಕವಾಗಿ ಪೂಜಿಸಲ್ಪಡುತ್ತಿರುವ ದೇವತಾ ಮೂರ್ತಿಯೇ ಶ್ರೀ ಮೂಲ ರಾಮದೇವರು. ಮೂಲ ರಾಮರ ಮೂರ್ತಿ ಸಾಮಾನ್ಯವಾದುದಲ್ಲ. ಹಲವು ಮಹತ್ವಗಳನ್ನು ಹೊಂದಿರುವ ವಿಗ್ರಹವು ಅತಿ ಪಾವಿತ್ರ್ಯವುಳ್ಳದ್ದಾಗಿದ್ದು ಅಪರಂಜಿಯಂತೆ ಹೊಳೆಯುತ್ತೆ. ದೇವಶಿಲ್ಪಿಯಾದ ವಿಶ್ವಕರ್ಮನಿಂದಲೇ ನಿರ್ಮಿತವಾದ ಮೂರ್ತಿಯನ್ನ ಆದಿಯಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನೇ ಪೂಜಿಸುತ್ತಿದ್ದು ನಂತರದಲ್ಲಿ ಜಾಬಾಲಿಗೆ ಕೊಟ್ಟರು. ಶ್ರೀ ಮೂಲರಾಮರ ಮೂರ್ತಿಯನ್ನ ಪೂಜಿಸಲು ಜಾಬಾಲಿಯಿಂದ ಪರಮೇಶ್ವರರು ಪಡೆದುಕೊಂಡ್ರು. ಹೀಗೆ ಈ ಮೂರ್ತಿಯು ಹಲವಾರು ಕೈಗಳನ್ನ ಬದಲಾಯಿಸಿ ಕೊನೆಗೆ ಗಜಪತಿ ವಂಶಜ ರಾಜನೊಬ್ಬನ ಕೈ ಸೇರ್ತು. ಆ ಗಜಪತಿ ವಂಶದ ರಾಜನಿಗೆ ಒಬ್ಬ ಅಪ್ರಾಪ್ತ ವಯಸ್ಕನಾದ ಮಗನಿದ್ದ. ಅವನೇ ಮುಂದೆ ಸಿಂಹಾಸನ ಏರುವವನು. ಆದ್ರೆ ಬಾಲಕ ಚಿಕ್ಕವನಿರುವಾಗಲೇ ರಾಜ ತೀರಿಕೊಳ್ತಾನೆ. ಅಂದಿನ ನಿಯಮದಂತೆ ಯುವರಾಜನು ವಯಸ್ಕನಾಗುವವರೆಗೂ ಒಬ್ಬ ಪೋಷಕನನ್ನ ನಿಯಮಿಸುವ ಪದ್ಧತಿ ಇತ್ತು. ಅದು ಅಂತಹ ಕಷ್ಟದ ಕೆಲಸವೇನಾಗಿರಲಿಲ್ಲ.